ಲಾಸ್ಟ್ ಅದ ಲೀಸ್ಟ್ ಅಂತಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಹೀರೋಗೆ ನಾನು ಹೇಳೋದು ಹಾರ್ಟ್ಲಿ ವೆಲ್ಕಮ್ ಅಂತೇಳಿ. ಆಮೇಲೆ ಒಂದು ಹೇಳ್ತೀನಿ ಕೇಳದೆ, ಇಲ್ಲಿ ನಿನ್ನ ಮೊದಲನೇ ಸಿನಿಮಾ, ಎರಡನೇ ಸಿನಿಮಾ, ನಮ್ಮೊಂದೊಂದು 205 ಸಿನಿಮಾ ಆಗಿರ್ಬೋದು, ನಿನ್ 206ನೇ ಸಿನಿಮಾ ತರ ಎಲ್ಲರೂ ನೋಡ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟು ಅವ್ರದ್ದು 200-205 ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ. ಸೊ ಕಲಾವಿದರಿಗೆ ಅದೊಂದು ಶಾಪ, ಅವ್ರ ಮಕ್ಕಳಾಗ್ಬಿಡ್ತೀವಲ್ಲ, ಅದು ಶಾಪ ನಮಗೆ. ಆದರೆ ಈ ಸಿನಿಮಾದಲ್ಲಿ ಆ ಶಾಪನ ವರ ಮಾಡಿಕೊಂಡು, ನಾನು ತುಂಬಾ ಜನ ಕೇಳೋದಲ್ಲ, ಅಂದ್ರೆ ಹೋಗೋದೇ ಬಿಡೋದೇನೋ ಮೇರಾ ಇದು ಅಂತಂದ್ಬಿಟ್ಟು ನಾವೇನು ಹೇಳ್ತೀವಿ, ಸುಮ್ಮನೆ ನಮ್ದು ನಾವೇ ದೊಡ್ಡದಾಗೆಲ್ಲ ಹೇಳ್ತೀವಲ್ಲ. ಖಂಡಿತ ತುಂಬಾ ಕಮ್ಮಿ ಕಲಾವಿದರು ನಾನು ನೋಡಿರೋದು. ಅಂದ್ರೆ ಒಂದು ಇದೇ ಫೀಲ್ಡಿಗೆ ಬರ್ತೀನಿ, ಯಾಕಂದ್ರೆ ಕೋಟಿ ನಿರ್ಮಾಪಕರು ರಾಮು ಅಂತ ಮಗಳಾಗಿ ಕನಸಿರಾಣಿ ಏನು ಹೆಸರು ಕೊಡೋದು, ಒಂದು ಮಾಸ್ ಅಂತ ಏನು ನಮ್ಗೆ ಅವಾಗ ಅನಿಸ್ತು, ಮಲಾಶ್ರೀನ ಅವ್ರ ಮಗಳಾಗಿ. ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ ನಾನು ನೋಡಿದ್ದು. ಅವ್ರು ಪ್ರಿಪೇರ್ ಮಾಡ್ಕೊತಿದ್ರು, ಮನೇಲಿ ಏನು ಮಾಡ್ತಿದ್ರು, ದಟ್ಸ್ ನನ್ ಆಫ್ ಆ ಬಿಸ್ನೆಸ್. ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದರು ಕಾಯಿಸ್ತೇನೆ, ಪಟ್ 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 ನಾವು ಏನಾದ್ರು ಯಾಕಂದ್ರೆ ಅನಿಸ್ಬೇಕು ನಮ್ಗೆ ಮುಂದ್ಗಡೆ ಇಲ್ಲಪ್ಪ ಇಲ್ಲ. ಯಾಕಂದ್ರೆ ನಮ್ಮ ತಂದೆ ಒಂದು ಮಾತಾಡೋರು ಯಾವಾಗಲೂ. ಒಂದ್ಸಲಿ ಹೈಲೈಟ್ಸ್ ನಾವು ಯಾವುದೋ ಶೂಟಿಂಗ್ ನಮ್ಮ ತಾಯಿ ನಮ್ಮ ತಂದೆ ಜೊತೆ ಬಂದಾಗ, ಇದು ಏನೋ ಅವಾಗ ಯಾವುದೋ ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತಿದ್ರು ಮನುಷ್ಯರು. ಸೊ ಪರಿಚಯ ಮಾಡ್ಸೋರೆಲ್ಲ ಆಯ್ತು. ಅವ್ರು ಹೋದ್ಮೇಲೆ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಹೇಳಿದ್ರು, ನನಗೆ ಯಾರ ಮುಂದೆ ಯಾಕೆ ಮಾಡ್ಬೇಕಾದ್ರೆ ಇದಕ್ಕೆ ಕಣ, ಅಂದ್ರೆ ನೀನ ನಮ್ಮಮ್ಮನ ಹೋಗೋಬಾರ ಅಂತ ಕೇಳ್ತಾ ಇದ್ರು. ಸೊ ಬಟ್ ಈ ಒಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ನನಗೆ. ಯಾಕಂದ್ರೆ ಯಾವ ಗ್ಯಾಪಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ ಅಂತ ತುಂಬಾ ಹೇಳೋರು ಅಂತಂದೆ. ಯಾಕಂದ್ರೆ SP ಭಾರ್ಗವಿ ನೋಡ್ಬೋದು ನೀವು. ಸೊ ಆ ಥರ ಅಂತ ಕಲಾವಿದ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದಾಗಿದ್ರೆ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಪ್ರಿಪೇರ್ ಆದ್ರಲ್ಲ. ಸೊ ಅದಕ್ಕೆ ಹೇಳೋದು ಪ್ರಿಪರೇಷನ್ ಮಸ್ಟ್ ಆ್ಯಂಡ್ ಶುಡ್. ಯಾರಾಗಲಿ, ನಾವು ದೊಡ್ಡ ಕಲಾವಿದ ಮಗನೇ ಆಗಲಿ, ಹೊಸಬನೇ ಆಗಲಿ, ಚಿತ್ರರಂಗನ ತಿಳ್ಕೊಂಡು ಅರ್ಥಕೊಂಡು ಬರುವಂಥದ್ದು. ಸೊ ಅದನ್ನು ನಮಗೆ ಹಾರ್ಟ್ಲಿ ವೆಲ್ಕಮ್, ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ, ಈಗ ನಮ್ಮ ತರುಣ ಹಾಗೇನೆ ನಮ್ಮ ಸುಧಾ, ಇವರಿಬ್ರು ಗಂಡ ಹೆಂಡ್ತಿರು ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದ್ರೆ, ಈತನಿಗೆ ಏನು ಬೇಕು ಅಂತ ಆತನಿಗೆ ಚೆನ್ನಾಗುತ್ತೆ, ಆತನಿಗೆ ಏನು ಬೇಕು ಅಂತ ಈತನಿಗೆ ಚೆನ್ನಾಗುತ್ತೆ. ಇವ್ರಗಳ ಜೊತೆಗೆ ನಮ್ಮ ಗಣೇಶು, ಹಾಗೇನೆ ಮಾಸ್ತಿ ಅವರು, ಆಮೇಲೆ ಪ್ರಕಾಶ್ ಹಿರಿಯರು, ಇವ್ರು 4-5 ಜನ ಸೇರ್ಕೊಂಡ್ರೆ ಎಂಥವ್ರು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವ್ರು 5 ಜನ ಸಾಕು. ಸೊ ಎಕ್ಸಾಂಪಲ್ ಕೊಡಕ್ಕೆ, ಯಾಕಂದ್ರೆ ಯಾರಿಗೆ ಹೆಂಗೆ ಅರ್ಥ ಮಾಡಿಸ್ಬೇಕು. ಸೊ ಇಷ್ಟು ಎಲಿಮೆಂಟ್ನ ಹಿಡ್ಕೊಂಡು ಒಂದು ಕಾಟ್ಯಾರ ಅಂತ ಸಿನಿಮಾ. ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ. ಯಾಕಂದ್ರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರ. ಯೂಶಲಿ ಒಂದು 50 ಸಿನಿಮಾ 4 ಫೈಟ್ ಆದ್ರೂ ಕೂಡ ಹೆಚ್ಚು ಕಮ್ಮಿ ಒಂದು 4 ಫೈಟ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ಏನೋ ಪ್ರಯತ್ನ ಪಟ್ಟಿದ್ದೀವಿ ಅಂತ ಅಂದ್ಬಿಟ್ಟು 3 ಫೈಟ್ ಮಾಡಿದ್ದೀವಿ. ಒಂದು ಫೈಟ್ 2 ಕೈ ಇದೆ, ಇನ್ನೊಂದು ಫೈಟಲ್ಲಿ ಬರೀ 1 ಕೈ ಇದೆ, ಇನ್ನೊಂದು ಫೈಟಲ್ಲಿ ಕೈಗಳೇ ಇಲ್ಲ. ಅವ್ನು ಹೆಂಗ್ ಫೈಟ್ ಮಾಡೋದು ನೀವು ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ. ಟಾಸ್ಕ್ ನಿಮ್ಗೆ. ಬಟ್ 3 ಫೈಟರು 3 ಥರ ಇದೆ. ಏನಕ್ಕೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಹೊಸದೇನು ಮಾಡಿದ್ರೆ ನೀವು ಅದೇ ಫೈಟ್ ಅಲ್ಲ ಅಂತ ಈಗ ಕೊಟ್ಟಿದ್ದೀನಿ. ನಾನೇ ಹೇಳ್ತಾ ಇದ್ದೀನಿ, 3 ಫೈಟ್ ಇಡೀ ಸಿನಿಮಾ ನಾವು ಮಾಡಿ. 1 ಫೈಟ್ 2 ಕೈ ಇದೆ, 1 ಫೈಟಲ್ಲಿ ಬರೀ 1 ಕೈ ಇದೆ, ಇನ್ನೊಂದು ಫೈಟಲ್ಲಿ 2 ಕೈ ಇಲ್ಲ. ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೀವಿ. ಏನಕ್ಕೆ ನಾವು ಸ್ಪೆಷಲ್ ಅಂತ ಹೇಳ್ತೀವಿ ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ, ಹೀರೋ ಎಂಟ್ರಿ ಅಂತ ತಕ್ಷಣ ವಾವ್ ಬೂಮ್ ಧಮಾಕ್. ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ 20 ನಿಮಿಷ ಕಾಯ್ಬೇಕು. ಫಸ್ಟ್ ಫೈಟ್ ಬರಬೇಕು ಅಂದ್ರೆ 40 ನಿಮಿಷ ಕಾಯ್ಬೇಕು. ಅಲ್ಲ ತಪ್ಪೇನಿಲ್ಲ ಚೆನ್ನ, ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗ್ ಅಲ್ಲಿ ಬರ್ತಾರೆ, ನಾವು ಫೈಟಲ್ಲಿ ಬರ್ತಾರೆ ಅಂತ. ಅದೇ ಕಂಟೆಂಟ್ ಅಂತ ಏನಕ್ಕೆ ಹೇಳ್ತಾ ಇದ್ದು ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ, ಇದು ಒಂದು ಹಿಂಗೆ ಆಬ್ವಿಯಸ್ಲಿ ಪಾಪ ದಿನಕ್ಕೆ ಆಕ್ಚುಲಿ ಇಲ್ಲ ಅಂದ್ರೆ ವಾರದಲ್ಲಿ ಒಂದು 10 ಪ್ರೆಸ್ ಮೀಟ್ಗಳು ಹೋಗಿರ್ತೀರ. ನನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ. ಈಗ ಒಂದು ದರ್ಶನ್ ಸಿನಿಮಾದಾಗ ಸರ್ವೇ ಸಾಮಾನ್ಯ ಎಲ್ಲರೂ ಏನು ಹೇಳ್ಕೊಳ್ತೀರಾ, ಏನೋ ಒಂದು ಫೈಟ್ ಒಂದು ಸಾಂಗ್ ಅಲ್ಲ ಬರ್ತಾರಪ್ಪ ಅಂತ ಅಂತೀರ. ಅದಕ್ಕೆ ಹೇಳೋದಲ್ಲ, ಫಸ್ಟ್ ಸಾಂಗ್ ನೋಡೋಕೆ 20 ನಿಮಿಷ ಆಗಬೇಕು, ಫಸ್ಟ್ ಫೈಟ್ ಮಾಡೋದಕ್ಕೆ 40 ನಿಮಿಷ ಆಗಬೇಕು. ಇದು ನಮ್ಮ ಕಾಟ್ಯಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೇ 14ನೇ ತಾರೀಕು ನಾವು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಈ ಸಿನಿಮಾಗೆ ಪ್ರತಿಯೊಬ್ಬರು ಹರಿಸಿ ಇಳಿಸಿ ಆಶೀರ್ವದಿಸಿ. ಹುಬ್ಳಿಲಿ ರೈಲ್ವೆ ಗ್ರೌಂಡ್ಸ್
ಎರಡನೇ ಗೋಲ್ಸಲ್ಲಿ ಈ ಸಾಂಗ್ ನಾವು ಟ್ರೇಲರ್ ರಿಲೀಸ್ ಮಾಡ್ತಾ ಇದ್ವಿ. ಸೊ ಎಲ್ಲ ಬನ್ನಿ, ಎಲ್ಲ ಆರೈಸಿ ಅಂತ ಕೇಳ್ಕೊಳ್ತೀವಿ. ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದು ರೈತರ ಮೇಲೆ. ಇನ್ನೇನು ದೊಡ್ಡದಾಗ ಅದು ಇದು ಅಂತೇನಿಲ್ಲ, ರೈತರ ಮೇಲೆ. ಅದಕ್ಕೆ ನಾವು ಮೊದಲನೇ ಸಲಿನೇ ಬಿಟ್ಟಿದ್ದು ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ. ಸೊ ಅದೇ ಥರ ನೀಡೋಣ ಅಂತ ಒಂದು ಸಿನಿಮಾ ಇದೆ. ಥ್ಯಾಂಕ್ ಯು. ಏನಾದಿದ್ರೆ ಕೇಳಿದ್ರೆ ಕೇಳಿ. ಹಾಗೆಯೇ ಡಿಸೆಂಬರ್ 29ನೇ ತಾರೀಕು ಬೆಳಗ್ಗೆ 10:30 ಮಾರ್ನಿಂಗ್ ಶೋಗೆ. ಹೌದಾ? ಗೊತ್ತಿಲ್ಲ. 21ನೇ ತಾರೀಕು ಬೆಳಗ್ಗೆ ಇದೇ ಶುಕ್ರವಾರ. ಸೊ ಆಚಾರ ಬರ್ತಾ ಇದೆ, ಎಲ್ಲರೂ ನೋಡೋಣ. ನೀವು ನೋಡಿ, ಜೊತೆ ಕರ್ಕೊಂಡು ನಾವು ನೋಡ್ತೀವಿ. ಯಾಕಂದ್ರೆ ನಮಗೂ ಏನು ಉಪಯೋಗಿಸಿಲ್ಲ, ಬರೀ ರಫಾಗಲಿ ಇಲ್ಲಿ ಡಬ್ಬಿಂಗ್ ಗಿಬ್ಬಿಂಗ್ ಮಾಡಿದಾಗ ನಾವು ನೋಡೋದು. ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಆಕ್ಚುಲಿ ನಮ್ಮ ತಾತ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ತರ ಸಿನಿಮಾ ಒಪ್ಕೊಂಡ್ರೆ ಮಾಡ್ತೀನಿ ಬಾಯಿದಿನ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಎಲ್ಲರೂ ಮಾಡೋದು ಸಿನಿಮಾ, ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು, ಆದ್ರೆ ಆ ಪೇಷನ್ಸ್ ಇದಲ್ಲ. ಯಾಕಂದ್ರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ, ಇನ್ನೊಂದಿಲ್ಲ, ಯಾವನೇ ನೋಟೋದ ಇನ್ನೇ ನೋಟೋದ ಇಲ್ಲ. 1-2 ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ. ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಪಾರ್ಟ್ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು. ಕೈಲಲ್ಲಪ್ಪ ಬೇರೆನೇ ಮಾಡೋಣ ಅಂತೇಳಿ ನಾನು ಹಂಗೂ ಹೇಳಿದೆ. ನಿನಗೆ ಏನ್ ತಾತ ಈ ತರ ಇದ್ದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ. ಇಲ್ಲ ನಂಗೆ ಹಂಗೆ ಆಗ್ಬೇಕಂತ ಹೇಳಿ ಅದಕ್ಕೆ 2 ತಿಂಗಳು ನಮ್ಮನ್ನು ಕೂರಿಸೋದು. ಆದ್ರೂ ಕೂಡ ಅವಾಗ ಕೂತಾಗ 2 ತಿಂಗಳು ಅದೇ ಅನ್ಬಿಟ್ಟಿದೆ. 2 ತಿಂಗಳು ಡ್ರೈವರ್ ಆಗಿ ನನಗೆ ಆಕ್ಚುಲಿ ಸುಮ್ಮನೆ ಕೆಲಸ ಮನೆ ಕೂತ್ಕೊಳಕ್ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ. ಆದ್ರೆ ಬಟ್ 2 ತಿಂಗಳಾದ್ಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವತ್ತ 2 ತಿಂಗಳು ಕಾದಿದ್ದಕ್ಕೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ. ಸೊ ಆ ತರ ಪ್ಯಾಷನೇಟ್ ಇರೋಂಥ ಪ್ರೊಡ್ಯೂಸರು. ಸೊ ಈ ತರ ಸಬ್ಜೆಕ್ಟ್ಗಳು ಯಾರೇ ತಗೊಂಡ್ರು ನಾವು ತಾದ್ರೆ ಆಕ್ಚುಲಿ ಒಪ್ಸೋದೊಂದೇ ಕಷ್ಟ. ಒಪ್ಸೋದ್ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ. ಸೊ ನೋಡ್ರಿ, ಆಕ್ಚುಲಿ 29ಕ್ಕೆ ನಾವು ಬರೋಣ ಅಂತಂದ್ರೆ ನಮ್ಮ ಸಿನಿಮಾ, ನಮ್ಮ ಜಾಗ ಇದು. ಯಾರಿಗೂ ಎದುರ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ? ನಮ್ಮ ಮನೆಗೆ ಯಾರು ಬರಕ್ಕೋ ಇನ್ನೊಬ್ಬರಿಗೆ ಅವ್ರಿಗೆ ಹೆದರಿಕೆ ಇರ್ಬೇಕು ಹೊರತು ನಮ್ಗೆ ಯಾಕೆ ಹೆದರಿಕೆ? ಹಾಗಾದ್ರೆ ನಮ್ಮ ಕನ್ನಡ ಜನಗಳು ಇದಾರ ಇಲ್ವಾ ಅಂತ ನಮಗೆ ಡೌಟ್ ಬಂದ್ಬಿಡ್ಬೋದು. ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗರು ಯಾವಾಗಲೂ ಕೈ ಹಿಡಿತಾರೆ. ಆಮೇಲೆ ನಾವು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ, ಸುಮ್ಮನೆ ಅಪ್ಪಟ ಕನ್ನಡ ಸಿನಿಮಾ, ಕರ್ನಾಟಕದ ಜನತೆಗೋಸ್ಕರ ಮಾಡುವಂಥ ಸಿನಿಮಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.